ರನ್ನರ್ ಆಗಿ ರಕ್ಷಿತಾ ಹೊರಗಡೆ ಬಂದಿದ್ದಾರೆ, ವಂಶದ ಕುಡಿನೇ ಬಂದಿರೋದು. ಸೊ ಈ ಒಂದು ಇದಕ್ಕೆ ಯಾಕಂದ್ರೆ ಸಾಮಾನ್ಯವಾಗಿ ಹಂಗೆ ಬರಲ್ಲ, ತದ್ವಿರುದ್ಧ ಇರುತ್ತೆ. ಯಾಕಂದ್ರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಇತ್ತು ಹೊರಗಡೆ ಎಲ್ಲ ಟಾಕ್ಸ್, ಸಡನ್ ಆಗಿ ರಕ್ಷಿತಾ ಅಂತ ಬಂದ್ರು. ಸೊ ಈ ಶಾಕ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಲೈಕ್ ಅಶ್ವಿನಿ ಮ್ಯಾಮ್ ರನ್ನರ್ ಅಪ್ ಆಗ್ತಾರೆ, ಥರ್ಡ್ ಪೊಸಿಷನಲ್ಲಿ ರಕ್ಷಿತಾ ಬರ್ತಾರೆ ಅಂತ. ಬಟ್ ಆಬ್ವಿಯಸ್ಲಿ ವೋಟಿಂಗ್ ಹೆಂಗಿರುತ್ತೆ ಅಂತ ನಾನು ಗೆಸ್ ಮಾಡೋಕ್ಕೂ ಆಗಲ್ಲ. ಸೊ ಎಂಡ್ ಮೂಮೆಂಟ್ವರೆಗೂ ಏನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್. ಸೊ ರಿಸಲ್ಟ್ ಆ ಥರ ಬಂದಿದೆ, ಜನರು ರಕ್ಷಿತಾನ ಸ್ವಲ್ಪ ಇಷ್ಟಪಟ್ಟಿದ್ದಾರೆ. ಸೊ ಏನು ಮಾಡೋಕ್ಕೆ. ಇನ್ನೊಂದು ವಿಚಾರ, ಯಾರೇ ಬಂದು ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಇದ್ದಂಥ ಒಂದು ಹೊಡೆದಾಟ ಬರದಾಟ ಅಥವಾ ಜಗಳ ಏನಿದ್ರೆ ಅದು ಮರೆತು ಹೊರಗಡೆ ಬರ್ತಾರೆ. ಬಟ್ ಅಶ್ವಿನಿ ಅವರು ಅದನ್ನು ಮತ್ತೆ ಮುಂದುವರಿಸಿದ್ರ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಗಿಲ್ಲಿ ಗೆದ್ದಿರೋದು ಅವ್ರಿಗೆ ಇನ್ನೂ ಅಸಮಾಧಾನ ಇದೆ. ಅಂದರೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಡವರ ಮಕ್ಕಳು ಬೆಳಿಬೇಕು ಹೌದು, ಬಟ್ ಬಡವರಾಗಿ ಇದ್ಕೊಂಡು ಅವರನ್ನು ಗೆಲ್ಲಿಸೋದು ಎಷ್ಟು ಸರಿ ಅಂತ. ಸೊ ಈ ಸ್ಟೇಟ್ಮೆಂಟ್ ಬಂದು ಇಲ್ಲ ಮ್ಯಾಮ್, ಅವರು ಅದೆಲ್ಲ ಹೇಳಿದ್ಮೇಲೂ ಅವ್ರು ಲಾಸ್ಟಲ್ಲಿ ಹೇಳ್ತಾರೆ ಗಿಲ್ಲಿ ಈಸ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬಿಟ್ಟು ಈಸ್ ಡಿಸರ್ವಿಂಗ್ ಅಂತ ಗೆದ್ದಿದ್ದಾನೆ ಅಂತ ಕೂಡ ಹೇಳ್ತಾರೆ. ಬಟ್ ಅದನ್ನ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ ಅಂತ ನಾನು ಐ ಡೋಂಟ್ ಥಿಂಕ್ ಸೊ. ಇನ್ನೊಂದು ವಿಚಾರ, ರಾಶಿಕಾ ಮತ್ತೆ ನೀವು ಮತ್ತೆ ಭೇಟಿ ಆದ್ರೆ ಹೊರಗಡೆ ಬಂದ ಮೇಲೆ? ಹೌದು ಮ್ಯಾಮ್, ಈಗ ಫಿನಾಲೆಯಲ್ಲಿ ಮೀಟ್ ಮಾಡಿದ್ವಿ, ಅನುಬಂಧ ಅವಾರ್ಡ್ಸಲ್ಲಿ ಮೀಟ್ ಮಾಡಿದ್ವಿ. ಸೇಮ್ ಮುಂಚೆ ಮನೇಲಿ ಹೇಗೆ ಮಾತಾಡ್ಕೊಂಡು ಚೆನ್ನಾಗಿದ್ವಿ, ಇಟ್ಸ್ ಸ್ಟಿಲ್ ಲೈಕ್ ವೆರಿ ಗುಡ್ ಫ್ರೆಂಡ್ಸ್. ರಾಶಿಕಾ, ನೀವು ಮನೆ ಒಳಗಡೆ ಹೋದಾಗ ರಾಶಿಕಾ ಅಲ್ಲಿ ಎಲಿಮಿನೇಟ್ ಆಗಿದ್ರು, ಸಿಕ್ಕಿರಲಿಲ್ಲ ನಿಮಗೆ ಮನೆ ಒಳಗಡೆ. ಸೊ ಪ್ರೋಮೋದ ಬಗ್ಗೆ ಏನು ಹೇಳಿದ್ದಾರೆ, ರಿಯಾಕ್ಷನ್ ಏನು ಕೊಟ್ಟರು? ನಿಮ್ಮ ಪ್ರೋಮೋ ನೋಡಿದ್ರಾ? ಅದಾದಮೇಲೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಿದರು? ಅವ್ರು ಸಿಕ್ಕಿದಾಗೆಲ್ಲ ಬರೀ ಕಾಲು ಎಳೆಯೋದೇ ಜಾಸ್ತಿ. ಸೊ ಈಗಲೂ ಮಾತಾಡ್ತೀವಿ, ಹೀರೋ ಸರ್ ಅಂತಲೇ ಕರೀತಾ ಇದ್ದಾಳೆ. ಸೊ ಶಿ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಅವಳು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನಂಗೆ ಆಪರ್ಚುನಿಟಿ ಬರುತ್ತೆ, ನಾನು ತೊಗೋತೀನಿ ಅಂತ. ಬಿಕಾಸ್ ಮನೇಲಿ ಕೇಳಿದ್ದು ಸುಮಾರು ಸತಿ, ನೆಕ್ಸ್ಟ್ ಆ್ಯಕ್ಟಿಂಗ್ ಆಪರ್ಚುನಿಟಿ ಬಂದರೆ ತೊಗೋತೀಯಾ ಅಂತೆಲ್ಲ. ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದೆ, ಇಲ್ಲ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಅಂತ. ಬಿಕಾಸ್ ನಂಗೆ ಆ್ಯಕ್ಟಿಂಗ್ ಎಲ್ಲ ಅಷ್ಟು ಬರ್ತಿರ್ಲಿಲ್ಲ ಅಲ್ಲ. ಸೊ ಇವಾಗ ಆಚೆ ಬಂದಾಗ ನಾನು ಹೀರೋ ಆಗಿ ಒಂದು ಸೀರಿಯಲ್ ಮಾಡ್ತೀನಿ, ತುಂಬಾ ಶಾಕ್ ಆಗಿತ್ತು ಅವ್ರಿಗೆ ಆ್ಯಂಡ್ ತುಂಬಾ ಖುಷಿಯಾಗಿದೆ ಅವ್ರಿಗೆ. ಶಿ ಇಸ್ ವೆರಿ ಹ್ಯಾಪಿ. ಸೊ ಗಿಲ್ಲಿಯ ಕ್ರೇಜ್ ಹೆಂಗಿದೆ? ಯಾಕಂದರೆ ನೀವೆಲ್ಲ ನೋಡಿರ್ತೀರ ಅನ್ಕೊತೀನಿ. ಜಾಲಿವುಡ್ಡಲ್ಲಿ ಇದ್ದಂಥ, ಹೊರಗಡೆ ಇದ್ದಂಥವರ ಒಂದು ಫ್ಯಾನ್ ಆಗಿರ್ಬೋದು, ಅವರಿಗೆ ಮಳವಳ್ಳಿಯಲ್ಲಿ ಸಿಕ್ಕಂಥ ಗ್ರ್ಯಾಂಡ್ ವೆಲ್ಕಮ್, ಇದನ್ನು ನೋಡಿದಾಗ ಏನು ಅನಿಸುತ್ತೆ ಅದು? ಯಾಕಂದರೆ ಪೊಲಿಟಿಷಿಯನ್ ಖುದ್ದು ನಿಂತು ಪ್ರಚಾರ ಮಾಡಿದ್ರು ಕೂಡ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಆ ಥರ ಕ್ರೇಜ್ ನಾನು ಇದುವರೆಗೂ ಯಾರಿಗೂ ನೋಡಿರಲಿಲ್ಲ ಮ್ಯಾಮ್. ಇಷ್ಟು ಸೀಸನ್ ಬಿಗ್ ಬಾಸ್ ಆಗಲಿ, ಬಿಗ್ ಬಾಸ್ ಅಂತ ಅಲ್ಲ, ಯಾವುದೇ ರಿಯಾಲಿಟಿ ಶೋ ಆಗಲಿ ಆ ಥರ ಕ್ರೇಜ್ ನೋಡಿರಲಿಲ್ಲ. ಬಟ್ ಅಷ್ಟು ಜನನ ಅವ್ರು ಮೆಚ್ಚಿದ್ದಾನೆ ಅಂತಂದರೆ ಲೈಕ್ ಹಿ ಡಿಸರ್ವ್ಸ್ ಆಲ್ ದ ಲವ್. ಅವ್ನಿಗೆ ಏನು ಸಿಗ್ತಾ ಇದೆ ಅದವನು ಹಿ ಡಿಸರ್ವ್ ಇಟ್ ಅಂತ ಹೇಳ್ತೀನಿ. ಸುದೀಪ್ ಸರ್ನ ಮೀಟ್ ಆದ್ರ ಆಮೇಲೆ ಅಥವಾ ನಿಮ್ಮ ಸೀರಿಯಲ್ ಬಗ್ಗೆ ಏನಾದರೂ ಹೇಳ್ಕೊಂಡ್ರ ಸುದೀಪ್ ಸರ್ ನಿಮ್ಮ ಜೊತೆ? ಅದೇ ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿ ಸಿಕ್ಕಿದ್ರು, ಆವಾಗ ಅದ್ರ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಪುನಃ ಅವ್ರ ಮನೆಗೆ ಹೋಗಿರ್ತೀವಿ ಮಾತಾಡ್ಸೋಕ್ಕೆ ಅಂತ. ಅಲ್ಲಿ ಸೀರಿಯಲ್ದು ಹಿಂಗೆ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತೀನಿ, ಅವರು ಕಂಗ್ರಾಟ್ಸ್ ಅಂತ ಹೇಳ್ತಾರೆ. ಕೊನೆಯದಾಗಿ ಸೂರಜ್ ಅವರ ಕನಸೇನು? ಯಾಕಂದರೆ ಸೀರಿಯಲ್ಗೆ ಎಂಟ್ರಿ ಆಗಿದೆ, ಬಟ್ ಒಂದು ಕನಸು ಗೋಲ್ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿರುವಂಥ ಒಂದು ಬಿಗ್ಗೆಸ್ಟ್ ಗೋಲ್ ಏನು? ಲೈಫಲ್ಲಿರುವಂಥ ಬಿಗ್ಗೆಸ್ಟ್ ಗೋಲ್ ಅಂತ ಈಗ ನಾನು ಅಷ್ಟೊಂದೆಲ್ಲ ಇದು ಮಾಡಿಲ್ಲ. ಬಟ್ ಆ್ಯಸ್ ಆಫ್ ನಾವು ತುಂಬ ಒಳ್ಳೆ ನಟ ಆಗಬೇಕು ಅಂತ ನನಗೆ ಕನಸಿದೆ ಮ್ಯಾಮ್. ಬಿಕಾಸ್ ಇದೊಂದು ಬೇಬಿ ಸ್ಟೆಪ್ ನಾನು ತೊಗೋತಿರೋದು, ಏನೂ ಗೊತ್ತಿಲ್ಲದೆ ಈಗ ಹೆಜ್ಜೆ ಹೆಂಗೆ ಹಾಕೋದು ಅಂತ ಕಲಿತಾ ಇದ್ದೀನಿ. ಸೊ ಅಟ್ಲೀಸ್ಟ್ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಇನ್ನೊಂದು ಸ್ವಲ್ಪ ದಿನಗಳು. ಫಸ್ಟ್ ಗೋಲ್ ಅದಿದೆ. ಸೊ ದಟ್ ಈಸ್ ಮೈ ಗೋಲ್ ಆಸ್ ಆಫ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟ ಸೂರಜ್ ಸಿಂಗ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.